ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ಇವತ್ತು ನಾವು ನಿನ್ನೆ ಪ್ರೀತಿಸುವ ಎಂದು ಕಥೆಯ ಮುಂದುವರೆದ ಸಂಚಿಕೆಯನ್ನು ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಕ್ಲಾಸ್ ರೂಮಲ್ಲಿ ಕುಳಿತಿದ್ದ ಮೈಥಿಲಿ ಮತ್ತು ವಿನುತಾ ಇಬ್ಬರನ್ನು ಪ್ಯೂನ್ ಬಂದು ನಿಮ್ಮನ್ನು ಪ್ರಿನ್ಸಿಪಲ್ ಕರೀತಾ ಇದ್ದಾರೆ ಅಂತ ಹೇಳಿ ಹೋಗಿದ್ರು. ಮೈಥಿಲಿ ವಿನುತಾ ಇಬ್ಬರು ತುಸು ಆತಂಕದಲ್ಲಿಯೇ ಪ್ರಿನ್ಸಿಪಲ್ ರೂಮಿಗೆ ಹೋಗಿದ್ರು. ಇವತ್ತಿನ ಸಂಚಿಕೆಯಲ್ಲಿ ಅಲ್ಲಿ ಪ್ರಿನ್ಸಿಪಲ್ ರೂಮಲ್ಲಿ ಏನು ಮಾತುಕತೆ ನಡೀಬಹುದು ಅಥವಾ ಯಾವುದರ ಬಗ್ಗೆ ಚರ್ಚೆ ನಡೀಬಹುದು ಇವರ ನಡುವೆ ಅನ್ನೋದನ್ನು ನೋಡಿ ತಿಳ್ಕೊಳ್ಳೋಣ. ತಮ್ಮ ಚೇಂಬರಿಗೆ ಬಂದ ವಿದ್ಯಾರ್ಥಿಗಳನ್ನು ನೋಡಿದ ಪ್ರಿನ್ಸಿಪಲ್ ಜಗನ್ನಾಥ್ ಅವರು ವಿನುತಾ ಮತ್ತು ಮೈಥಿಲಿ ಇಬ್ಬರ ಬಳಿಯು, ಏನ್ರಮ್ಮ ಎಷ್ಟೊತ್ತಿಗೆ ಕಾಲೇಜಿಗೆ ಬರೋದು, ನಿಮಗೇನು ಟೈಮ್ ಸೆನ್ಸ್ ಇಲ್ವಾ ಎಂದು ಕೇಳಿದಾಗ ಇಬ್ಬರಿಗೂ ಭಯಕ್ಕೆ ಕೈಕಾಲು ನಡುಕ ಶುರುವಾಗಿತ್ತು. ಸರ್, ನಾವು ಲೇಟಾಗಿ ಬಂದಿಲ್ಲ ಸರ್, ಸರಿಯಾದ ಸಮಯಕ್ಕೆ ಬಂದಿದ್ದೀವಿ ಎಂದು ಇಬ್ಬರು ನಡುಗುತ್ತಲೇ ಭಯದಲ್ಲೇ ಹೇಳಿದರು. ಆಗ ಪ್ರಿನ್ಸಿಪಲ್ ಜಗನ್ನಾಥ್ ಅವರು ಸಣ್ಣದಾಗಿ ನಗುತ್ತಾ ಕಣ್ಣಿಗೆ ಹಾಕಿದ್ದ ಕನ್ನಡಕ ತೆಗೆದು ಒರೆಸಿಕೊಂಡು, ಏನ್ರಮ್ಮ ಇದು, ಇಷ್ಟು ಸಣ್ಣ ಪ್ರಶ್ನೆಗೆ ಇಷ್ಟು ಭಯ ಬಿದ್ದರೆ ಹೇಗೆ ನೀವು? ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ನನ್ನ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಗೊತ್ತಿರಲ್ವಾ ಹೇಳಿ ಎಂದು ಜೋರಾಗಿ ನಕ್ಕಿದ್ರು. ಜಗನ್ನಾಥ್ ಅವರ ನಗು ನೋಡಿ ಇಬ್ಬರಿಗೂ ಹೋದ ಜೀವ ಹಿಂದಿರುಗಿ ವಾಪಸ್ ಬಂದಂಗೆ ಆಗಿತ್ತು. ಉಫ್ ಎಂದು ಉಸಿರಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡ್ಕೊಂಡಿದ್ರು. ನಾನು ತಮಾಷೆ ಮಾಡಿದ್ರು, ಇಬ್ಬರು ಇಷ್ಟೊಂದು ಸೀರಿಯಸ್ ಆಗಿದ್ದೀರಲ್ಲ ನೀವು, ಸ್ವಲ್ಪ ನಗರಮ್ಮ ಅಂತ ಜಗನ್ನಾಥ್ ಅವರ ಮಾತಿಗೆ ಮೈಥಿಲಿ ವಿನುತಾ ಇಬ್ಬರು ಬಲವಂತದ ನಗು ನಕ್ಕಿದ್ರು. ಅವರಿಬ್ಬರ ನಗು ನೋಡಿದ ಜಗನ್ನಾಥ್ ಅವರು, ಓಕೆ, ಈಗ ಸೀರಿಯಸ್ ಆಗಿ ವಿಷಯಕ್ಕೆ ಬರ್ತೀನಿ. ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ನ ಹೆಡ್ ಬರ್ತಾ ಇದ್ದಾರೆ. ನಾವು ಯಾರೂ ಅವರನ್ನು ಇದುವರೆಗೂ ನೋಡಿಲ್ಲ. ಅವರ ಸಲುವಾಗಿ ಅಂತಲೇ ಇಷ್ಟೆಲ್ಲ ತಯಾರಿ ಮಾಡ್ತಾ ಇರೋದು ನಿಮಗೂ ಚೆನ್ನಾಗಿ ಗೊತ್ತು. ಬರೀ ಅಲಂಕಾರ ಮಾಡಿದರೆ ಸಾಕಾಗಲ್ಲ ಅಂತ ಅವರಿಗೆ ಒಂದು ಸಣ್ಣ ಸನ್ಮಾನ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ದೀವಿ ಇವತ್ತು. ಅದಕ್ಕೆ ಅವರನ್ನು ಸ್ವಾಗತ ಮಾಡಿ ಸ್ವಾಗತ ಗೀತೆಯನ್ನು ನೀವಿಬ್ಬರೇ ಹಾಡಬೇಕು. ಅದಕ್ಕೆ ಏನೆಲ್ಲ ತಯಾರು ಬೇಕು ನೀವಿಬ್ಬರು ಸೇರಿ ಮಾಡ್ಕೊಳ್ಳಿ. ಹಾಗೆ ಅವರು ಬಂದಾಗಿನಿಂದ ಹೋಗೋವರೆಗೂ ನಮ್ಮ ಅತಿಥಿಗಳ ಎಲ್ಲ ಜವಾಬ್ದಾರಿ ನಿಮ್ಮಿಬ್ಬರದ್ದೇ ಆಗಿರುತ್ತೆ. ಅವರಿಗೆ ಯಾವುದೇ ಕಾರಣಕ್ಕೂ ಏನು ಹೆಚ್ಚು ಕಡಿಮೆ ಆಗಬಾರ್ದು. ಚೆನ್ನಾಗಿ ಸ್ವಾಗತ ಮಾಡಿ ಸತ್ಕಾರ ಮಾಡಬೇಕು ನೀವಿಬ್ಬರು, ತಿಳಿತಾ ನಾನು ಹೇಳಿದ್ದು ಅಂತ ಜಗನ್ನಾಥ್ ಅವರು ಮೈಥಿಲಿ ವಿನುತಾ ಇಬ್ಬರ ಹತ್ರನೂ ಕೇಳಿದರು. ಅದಕ್ಕೆ ಪ್ರತಿಯಾಗಿ ಹುಡುಗಿಯರು, ಓಕೆ ಸರ್, ನೀವು ನಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಈ ಕೆಲಸನ ಹೇಳಿದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಾವಿಬ್ಬರು ನಿಮ್ಮ ನಂಬಿಕೆನ ಉಳಿಸ್ಕೊಳ್ತೀವಿ. ನೀವು ಹೇಳಿದ ಹಾಗೆ ಬರುವ ಅತಿಥಿಗಳಿಗೆ ಯಾವುದೇ ಕೊರತೆ ಬಾರದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮಿಬ್ಬರದ್ದು ಎಂದು ಮೈಥಿಲಿ ಇಬ್ಬರ ಪರವಾಗಿ ಹೇಳಿದ್ಲು. ಆಯ್ತಮ್ಮ ಮೈಥಿಲಿ, ನನಗೆ ನಿಮ್ಮಿಬ್ಬರ ಮೇಲೆ ತುಂಬ ನಂಬಿಕೆ ಅಭಿಮಾನ ಇದೆ. ಅದಕ್ಕೆ ಈ ಜವಾಬ್ದಾರಿಯನ್ನು ನಾನು ನಿಮಗೇ ವಹಿಸಿದ್ದು. ನೋಡಿ, ಈ ಕಾರ್ಡಲ್ಲಿ ಅವರ ಹೆಸರು ಮತ್ತು ಡೀಟೇಲ್ಸ್ ಎಲ್ಲ ಇದೆ. ಒಮ್ಮೆ ಇಬ್ಬರು ನೋಡ್ಕೊಳ್ಳಿ. ಸ್ಟೇಜ್ ಮೇಲೆ ಅವರನ್ನು ಕರೆಯುವಾಗ ನಿಮಗೆ ಸಹಾಯ ಆಗುತ್ತೆ ಎಂದು ಒಂದು ಎನ್ವೆಲಪ್ಪನ್ನು ಅವರಿಬ್ಬರ ಕೈಗೆ ಕೊಟ್ಟು, ನೀವಿನ್ನು ಹೊರಡಿ, ಮುಂದಿನ ತಯಾರಿ ಏನು ಅಂತ ನೋಡ್ಕೊಳ್ಳಿ. ಸರಿಯಾಗಿ 10 ಗಂಟೆಗೆ ಅವರೆಲ್ಲ ಬರ್ತಾರೆ ಎಂದು ಹೇಳಿದರು. ಜಗನ್ನಾಥ್ ಅವರು ಕೊಟ್ಟ ಎನ್ವೆಲಪ್ಪನ್ನು ಪಡೆದು ಅದನ್ನೇ ನೋಡ್ಕೊಳ್ತಾ ಹೊರಗೆ ಬರ್ತಾಯಿದ್ರು ಮೈಥಿಲಿ ವಿನುತಾ. ಆಗ ವಿನುತಾ ಮೈಥಿಲಿ ಬಳಿ, ಒಳ್ಳೆ ಸೈಕೋ ಥರ ಆಡ್ತಾರಲ್ಲಿ ನಮ್ಮ ಪ್ರಿನ್ಸಿ, ಎಷ್ಟು ಭಯ ಆಗಿತ್ತು ಗೊತ್ತಾ? ಅಲ್ಲ, ಇರೋ ವಿಷಯನ ನೇರವಾಗಿ ಹೇಳೋದಕ್ಕೆ ಏನಾಗಿರೋದು ಅವರಿಗೆ, ಸುಮ್ಮನೆ ಭಯಪಡಿಸ್ತಾರೆ ಎಂದು ಜಗನ್ನಾಥ್ ಅವರಿಗೆ ಬೈದುಕೊಂಡು ಬರ್ತಾಯಿದ್ಲು ವಿನುತಾ. ಅಯ್ಯೋ ಸಾಕು ಬಿಡು ವಿನು, ಅದೆಷ್ಟು ಅಂತ ಬೈತಿ ಅವರಿಗೆ, ಪಾಪ ಕಣೆ, ಏನೋ ಸುಮ್ಮನೆ ತಮಾಷೆ ಮಾಡಿರ್ತಾರೆ. ಅಷ್ಟಕ್ಕೆ ನೀನು ಇಷ್ಟೆಲ್ಲ ಹೇಳೋದು ಯಾವ ನ್ಯಾಯ ಹೇಳು ಎಂದು ಗೆಳತಿಯ ಜೊತೆಗೆ ಮಾತಾಡುತ್ತಾ ಕೈಯಲ್ಲಿದ್ದ ಎನ್ವೆಲಪ್ ನೋಡ್ತಾ ಬರ್ತಿದ್ದ ಮೈಥಿಲಿ ಎದುರಿಗಿಂದ ಬಂದ ವ್ಯಕ್ತಿಯನ್ನು ನೋಡದೆ ಅವರಿಗೆ ಡಿಕ್ಕಿ ಹೊಡೆದ್ಬಿಟ್ಲು. ಮೈಥಿಲಿ ಡಿಕ್ಕಿ ಹೊಡೆದ ವ್ಯಕ್ತಿಗೆ ತಾಗಿ ಬೀಳೋಕಾಗಿದ್ಲು. ಮೈಥಿಲಿ ಬಿದ್ದೇ ಬಿಟ್ಲು ಅಂತ ತಿಳಿದ ವಿನುತಾ ತಾನೇ ಬಿದ್ದೆ ಅನ್ನೋ ರೇಂಜಿಗೆ ಅಮ್ಮ ಅಂತ ಜೋರಾಗಿ ಕಿರುಚ್ಕೊಂಡು ಕಣ್ಣು ಕಿವಿ ಮುಚ್ಕೊಂಡು ನಿಂತುಬಿಟ್ಲು. ಬೀಳುವಂತೆ ಆಗಿದ್ದ ಮೈಥಿಲಿಯ ಕೈ ಹಿಡಿದು ಅವಳನ್ನು ಸರಿಯಾಗಿ ನಿಲ್ಲಿಸಿದ್ರು ಆ ವ್ಯಕ್ತಿ. ಸಾರಿ, ಅದು ಯಾವುದೋ ಟೆನ್ಷನ್ನಲ್ಲಿ ಹೋಗ್ತಾ ಇದ್ದೆ, ನಿಮ್ಮನ್ನು ನೋಡಲಿಲ್ಲ, ಕ್ಷಮೆ ಇರಲಿ ಎಂದು ವಿನಯವಾಗಿ ಕೇಳಿದರು. ಏನ್ರಿ ನೀವು ಮಾಡೋದೆಲ್ಲ ಮಾಡಿ ಈಗ ಒಳ್ಳೆ ಅಮಾಯಕ ಪ್ರಾಣಿ ಹಾಗೆ ಸಾರಿ ಅನ್ನೋದು? ಅಲ್ಲ, ನಮ್ಮ ಹುಡುಗಿ ಏನಾದರೂ ನಿಜವಾಗ್ಲೂ ಬಿದ್ದು ಕೈಕಾಲು ಮುರ್ಕೊಂಡಿದ್ರೆ ನೀವು ಅವಳ ಜವಾಬ್ದಾರಿ ತೊಗೊಳ್ತಾ ಇದ್ರಿ. ದೊಡ್ಡದಾಗಿ ಸಾರಿ ಕೇಳೋಕ್ಕೆ ಬಂದು ಕೈ ತೊಳ್ಕೊಂಡು ಹೋಗೋಕೆ ನೋಡ್ತಿದ್ದೀರಾ ಎಂದು ವಿನುತಾ ಆ ವ್ಯಕ್ತಿ ಎದುರು ದಬಾಯಿಸಿ ಮಾತಾಡಿದ್ಲು. ಅದಕ್ಕೆ ಪ್ರತಿಯಾಗಿ ಎದುರಿದ್ದ ವ್ಯಕ್ತಿ, ಬಜಾರಿ ಸುಮ್ಮನೆ ನಿಂತ್ಕೊ, ಸಾಕು ಕಂಡಿದ್ದೀನಿ. ಫ್ರೆಂಡ್ ಬಿದ್ದರೂ ಅವರಿಗೆ ಸಹಾಯ ಮಾಡೋಕೆ ಬರ್ದೇನೆ ಏನೋ ದೊಡ್ಡದಾಗಿ ತಾನೇ ಬಿದ್ದಿರೋ ರೇಂಜಿಗೆ ಬಿಲ್ಡಪ್ ಕೂಡ ನೀನು ನನಗೆ ಹೇಳೋಕ್ಕೆ ಬರ್ತೀಯಾ? ಹೋಗೆ ಸುಮ್ಮನೆ ನಿನ್ನ ಕೆಲಸ ನೋಡ್ಕೊ ಹೋಗೋ, ಗಂಡು ಬೀರಿನ ತಂದು ಎಂದು ಆ ವ್ಯಕ್ತಿ ಕೂಡ ತಾನೇನೂ ಕಡಿಮೆ ಇಲ್ಲ ಅನ್ನೋ ಹಾಗೆ ವಿನುತಾಗೆ ಒಂದಿಷ್ಟು ಹೇಳಿ ಅವಳ ಬಾಯಿ ಮುಚ್ಚಿಸಿ ಹೋಗಿದ್ರು. ಆ ವ್ಯಕ್ತಿ ಹೋದ ಕಡೆಯೇ ನೋಡ್ತಾ ನಿಂತಿದ್ದ ಮೈಥಿಲಿ ಇನ್ನೊಮ್ಮೆ ತನ್ನ ಕಣ್ಣುಗಳನ್ನು ಉಜ್ಜಿ ನೋಡ್ಕೊಂಡಿದ್ಲು. ಮೈಥಿಲಿ ಆ ವ್ಯಕ್ತಿಯನ್ನೇ ನೋಡೋದು ಕಂಡ ವಿನುತಾ, ಏನಾಯಿತು ನಿನಗೆ, ಯಾಕೆ ಹಾಗೆ ಅವನನ್ನೇ ನೋಡ್ತಾ ನಿಂತೆ ಎಂದು ಅವಳ ಭುಜ ತಟ್ಟಿ ಕೇಳಿದರೆ ಮೈಥಿಲಿ ಬಾಯಿಂದ ಬಂದಿದ್ದು ಒಂದೇ ಒಂದು ಶಬ್ದ, ಟಾಪ್ ಮ್ಯಾನ್ ಎಂದಾಗಿತ್ತು. ಈ ಕಥೆಯ ಕಥಾನಾಯಕಿ ಮತ್ತು ಕಥಾನಾಯಕ ಇಬ್ಬರ ಎಂಟ್ರಿ ಕೂಡ ಆಗಿದೆ.
ನಾಯಕಿ ಮೈಥಿಲಿ, ಆದರೆ ಇನ್ನೂ ಕಥಾನಾಯಕನ ಹೆಸರನ್ನು ರಿವೀಲ್ ಮಾಡಿಲ್ಲ. ಮೈಥಿಲಿ ಮೊದಲ ಸಂಚಿಕೆಯಲ್ಲೂ ಕೂಡ ಟಾಪ್ ಮ್ಯಾನ್ ಅಂತ ಹೇಳಿದ್ಲು, ಈಗಲೂ ಕೂಡ ಟಾಪ್ ಮ್ಯಾನ್ ಅಂತಲೇ ಹೇಳಿದ್ದಾಳೆ. ಮೊದಲ ಭೇಟಿಯಲ್ಲೇ ಮೈಥಿಲಿ ಜೊತೆಗೆ ಜಗಳ ಮಾಡಿಕೊಂಡಿರುವಂಥ ಟಾಪ್ ಮ್ಯಾನ್ ಈಗ ಇಷ್ಟು ಸೌಮ್ಯವಾಗಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಅಥವಾ ಆ ಟಾಪ್ ಮ್ಯಾನ್ ಬೇರೆ, ಈ ಟಾಪ್ ಮ್ಯಾನ್ ಬೇರೆನಾ? ಇಬ್ಬರು ಒಬ್ಬರೇನಾ ಅಥವಾ ಬೇರೆ ಬೇರೆನಾ? ಎಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸಂಚಿಕೆ ಮತ್ತು ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.